ನೀವಿಬ್ರು ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಅಲ್ವಾ? ಆದ್ರೆ ಅವನು ಅಮೂಲ್ಯನ ಅಪ್ಪನ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅಮೂಲ್ಯನ್ ಬಗ್ಗೆ ಯೋಚನೆ ಮಾಡ್ತಾ ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಹೋದ. Your birthday ended very badly. Sad ಸಾಹಿತ್ಯ. ಉರ್ಕೊಳ್ಳೋದ್ ಬಿಟ್ಟು ನಿನ್ ಕೈಯಲ್ಲಿ ಏನ್ ಮಾಡಕ್ಕಾಗುತ್ತೆ? ಅದೇ ನಿನ್ ಜಾಗದಲ್ಲಿ ನಾನಿದ್ದಿದ್ರೆ ಅಮೂಲ್ಯ ವೇದಾಂತ್ ಮಧ್ಯೆ ಕ್ಲೋಸ್ನೆಸ್ ಡೆವಲಪ್ ಆಗಕ್ಕೆ ಬಿಡ್ತಾ ಇರ್ಲಿಲ್ಲ. ಇರೋದ್ರಿಂದ ಅವ್ರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಿದೀವಲ್ವೋ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೋ ಏನೋ ಅಂತ ನಿನ್ನ ಮನಸ್ಸು ಯೋಚನೆ ಮಾಡ್ತಿದ್ದ. ಇದಕ್ಕೆ ಕಾರಣ ಆ ರೀತಿ ಏನೂ ಆಗ್ಬಾರ್ದು ಅನ್ನೋ ಅಷ್ಟೇ ಆಗಿರುತ್ತೆ ಅಮೂಲ್ಯ. ಇರೋ ಅಷ್ಟು ಚಾನ್ಸಸ್ಗಳನ್ನ ಮನಸ್ಸು ಥಿಂಕ್ ಮಾಡಿ ಆ ರೀತಿ ಯಾವುದು ಕೆಟ್ಟದಾಗಬಾರ್ದು ಅಂತ ಡಿಸೈಡ್ ಮಾಡುತ್ತೆ. ಅಂಡ್ ದಟ್ಸ್ ದ ರೀಸನ್ ನಿನಗೆ ಎಷ್ಟು ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಕಾರಣ. ಬಟ್ ಅಪ್ಪನಿಗೆ ಏನೂ ಆಗೋದಿಲ್ಲ, ಡೋಂಟ್ ವರಿ. ನನ್ನ ಜೊತೆ ಮಾತಾಡೋಷ್ಟು ನಿಂಗೆ ತೊಂದರೆ. ಅದೆಲ್ಲ ಆಗಲ್ಲ, ಬಾ ನೀನು ವೇದಾಂತಣ್ಣನ ಮೀಟ್ ಮಾಡುವಂತೆ. ಅದ್ಯಾ ಏನು ತಮಾಷೆ ಮಾಡ್ತಿದ್ಯಾ? ನಾನು ಅವನ್ನ ಮೀಟ್ ಮಾಡೋದಾ? ಚಾನ್ಸೇ ಇಲ್ಲ. ಅದ್ಯಾಕಷ್ಟೇ ಓಡ್ ಮಾಡ್ತಿದ್ಯಾ ಧ್ರುವ? ಏನೂ ಆಗಲ್ಲ, ಬಾ. ಏನು ಬೇಕಾದ್ರೂ ಆಗ್ಬೋದು ಅದ್ಯಾ. ಅವನೇನಾರು ನನ್ನ ನೋಡಿದ್ರೆ ಖಂಡಿತ ಕೋಪ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ ಅವನಿಗೆ. ಹಾಗೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಿನ್ನ ನೋಡಿದೆ ಅಂತ ಪ್ಲೀಸ್ ಯಾರಿಗೂ ಹೇಳ್ಬೇಡ. ಯಾಕೆ ಧ್ರುವ? ಪ್ಲೀಸ್ ಅದ್ಯಾ, ಇಟ್ಸ್ ಮೈ ರಿಕ್ವೆಸ್ಟ್. ನೀನು ಹೋಗು. ಏನೇ ತೊಂದರೆ ಆಯಿತು ನನಗೊಂದು ಫೋನ್ ಮಾಡಿ, ಸಂಕೋಚ ಪಟ್ಕೋಬೇಡಿ. ಅಮೂಲ್ಯ ನನ್ನ ಫೋನ್ ನಂಬರ್ ಇದೆ. ನನಗೆ ಅಂಥದ್ದೇನೂ ಆಗಿಲ್ಲ ಅಪ್ಪ, ಸ್ವಲ್ಪ ಮೂಗು ಪೆಟ್ಟು ಅಷ್ಟೇ. ಒಂದು 2-3 ದಿನದಲ್ಲಿ ಸರಿ ಹೋಗುತ್ತೆ. ಸುಮ್ಮನೆ ಇವರೆಲ್ಲ ಗಾಬರಿ ಮಾಡ್ಕೊಂಡಿದ್ದಾರೆ. ಅಮೂಲ್ಯ ತುಂಬ ಎಮೋಷನಲ್ ಆಗಿದೆ. ಎವ್ರಿಥಿಂಗ್ ಇಸ್ ಓಕೆ, ಟೇಕ್ ಕೇರ್. ವೇದಾಂತ್, ಬಿಲ್ ಕಟ್ಟಿರೋದು ನೀವೇ ಅಂತ ಗೊತ್ತು. ನನ್ನ ಹತ್ರ ಅಷ್ಟೊಂದು ಅಮೌಂಟ್ ಇರಲಿಲ್ಲ. ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ನಾನು ಯಾರಿಗೂ ಹೇಳ್ಬಿಡಿ ಅಂತ ಹೇಳಿದ್ದೆ. ನಿನಗೆ ಹೇಗೆ ಗೊತ್ತಾಯ್ತು? ಸಂಬಂಧನೇ ಇಲ್ಲದೆ ಇರೋರು ಸೆಂಟ್ರಿಗೆ ಬಂದಾಗ ಸಂಬಂಧಿಕರಿಗೆಲ್ಲ ನೋವಾಗುತ್ತೆ. ಏನು ಹೇಳ್ತಿದ್ದೆ ವಿಕ್ರಾಂತ್? ನೀನು ತುಂಬ ಸ್ಟ್ರೆಸ್ ಆಗಿದೆಯಾ? ನಾನು ಮಸಾಜ್ ಮಾಡ್ತೀನಿ. ಈ ನೋವನ್ನ ಪಾಸಿಟಿವ್ ಆಗಿ ತಗೊಂಡ್ರೆ ಅದರಲ್ಲೊಂದು ಸುಖ ಇರ್ತಂತೆ ಅಗ್ರಜ. ನೀನು ಅದನ್ನು ಫೀಲ್ ಮಾಡೋ, ನಾನು ನಿನ್ನ ಸೇವೆ ಮಾಡ್ತೀನಿ ಅಂದೆ. ನೀನು ನಿನ್ನ ಸ್ಪೀಚು ನಿನಗೆ ಅರ್ಥ ಬೇಕು. ಅರ್ಥ ಆಗದೆ ಇದ್ರು ಪರವಾಗಿಲ್ಲ ಅಗ್ರಜ, ಆದರೆ ಅಪಾರ್ಥ ಆಗಬಾರ್ದು. ನಿನಗೆ ಬೇಜಾರಿಲ್ಲ ಅಂದರೆ ಒಂದು ಮಾತು ಹೇಳ್ತೀನಿ. ಸರಿ ಹೇಳು. ಧ್ರುವ ಸಿಕ್ಕಿದ ಅಗ್ರಜ. ಅಗ್ರಜ ಹರ್ಟಿಂಗ್. ಇಲ್ಲಿಗಾಗೋ ನೋವು 2 ನಿಮಿಷದ ಮೇಲೆ ಇರಲ್ಲ. ಆದರೆ ಇದಕ್ಕಾಗಿರೋ ನೋವು ಬದುಕಿನ ಕೊರ ತನಕ ಇರುತ್ತೆ. ಏನು ಮಾಡೋದು? ನಂದೊಂಥರ ಅಕ್ಕಿ ಜೀವನ. ಲಗೇಜು ಕಮ್ಮಿ. ನಿನ್ನೆ ಒಂದು ಮರ ಆದರೆ ಇವತ್ತೊಂದು ನಾಳೆ ಒಂದು ಮರ ಹುಡ್ಬೇಕು. ಪರ್ಮನೆಂಟ್ ಲ್ಯಾಂಡ್ ಮಾರ್ಕು, ಅಡ್ರೆಸ್ಸು ಯಾವುದೂ ಇರಲಿಲ್ಲ. ಕೂಡ್ಗೆ ಗತಿ ಇಲ್ಲದೆ ಇರುವಾಗ ಜೊತೆ ಪುಸ್ತಕ ಎಲ್ಲ ಎಲ್ಲಿ ಇಟ್ಕೊಳ್ಳೋದು? ಅದಕ್ಕೆ ಸುಮ್ಮನಾಗಿದೆ. ಈಗ ತಲೆಗೊಂದು ಸೂರು ಅಂತ ಆಗಿದೆ ಅಲ್ವಾ, ಅದಕ್ಕೆ ಲೈಬ್ರರಿಲಿ ಕಾರ್ಡ್ ಮಾಡಿಸಿ ಬುಕ್ಸ್ ತಂದು ಫ್ರೀ ಇರೋ ಟೈಮಲ್ಲಿ ಸ್ವಲ್ಪ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಸ್ ಸರ್, ನೋ ಕ್ವೆಶನ್ಗೆ ಪ್ರಬಂಧನೇ ಹೇಳ್ಬಿಟ್ಟ. ಬ್ಯಾಕ್ ಸ್ಟೋರಿ ಭಯಂಕರವಾಗಿದೆ. ನೀನು ನೋಡಿರೋ ಜೀವನ ನಾವು ನೋಡಿಲ್ಲ ಬಿಡಪ್ಪ. ಗುಡ್ ನೈಟ್. ಗುಡ್ ನೈಟ್ ಅಂದೆ.
ಅಪ್ಪ ಏ ಬೇಡಪ್ಪ ಮಲ್ಕೊಳ್ಳಿ. ಅಯ್ಯೋ ಪರವಾಗಿಲ್ಲಮ್ಮ, ನನಗೇನು ಆಗಿಲ್ಲ. ಹುಷಾರಪ್ಪ. ನೀನು ಯಾಕಿಲ್ಲಿದ್ಯಾ? ಮಲಕ್ಕೋ ಹೋಗು. ನಾನು ಆರಾಮಾಗಿದ್ದೀನಿ ಅಂತ ಹೇಳೋದ್ನಲ್ಲ. ಪ್ರಿಸ್ಕ್ರಿಪ್ಷನ್ ಎಲ್ಲ ಬರ್ಸ್ಕೊಂಡು ಮೆಡಿಸಿನ್ ಎಲ್ಲ ತಗೊಂಬಂದ. ಮುಂದೆ ನಿಂತು ಜವಾಬ್ದಾರಿ ವಹಿಸ್ಕೊಳ್ಳೋದು ಅಂದರೆ ಅದು. ಅದು ನಿಜಾನೇ ಅಪ್ಪ. ಆದರೆ ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮ ಆರ್ತಿ ಜೀವನ ಹೇಗೋ ಒಂದು ರೀತಿ ಸೆಟ್ಲ್ ಆಗುತ್ತೆ. ಹಾಗೆ ನಿನಗೂ ವೇದಾಂತರ ಹುಡುಗ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅನ್ನಿಸ್ತು ಪುಟ್ಟ, ಅಷ್ಟೇ. ಅಮೂಲ್ಯ ಅನ್ನೋರ್ನ ಆ ಕಿಶನ್ ಅಬ್ಸ್ಕ್ಯಾಂಡ್ ಆಗೋಕ್ಕೂ ಮೊದಲು ಕೆಲವು ದಿನದಿಂದ ಕರ್ಸಿದ್ದ ಅಂತ ನ್ಯೂಸ್ ಇತ್ತು, ಅದಕ್ಕೆ ಕಾಲ್ ಮಾಡಿದೆ. ಅವಳು ಕೂಡ ಕಿಶನ್ ಜೊತೆ ಇನ್ವಾಲ್ವ್ ಆಗಿಲ್ಲ. ಐ ನೋ ಇಟ್. ಗೊತ್ತು. ಎನ್ಕ್ವೈರಿ ಜೊತೆ ನಿಮಗೆ ಹುಷಾರಾಗಿರಿ ಅಂತ ಹೇಳ್ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ವಾಟ್? ಏನು ಹೇಳ್ತಿದ್ದೀರಾ? ನಾನು ಯಾಕೆ ಹುಷಾರಾಗಿರ್ಬೇಕು? ನೀವಷ್ಟೇ ಅಲ್ಲ, ಹುಡುಗಿಗೂ ಹೇಳ್ಬಿಡಿ. ಆ ಕಿಶನ್ ಒಬ್ಬ ಹ್ಯೂಮನೈಸರ್, ಹ್ಯಾರಾಸ್ಮೆಂಟ್ ಕೇಸಲ್ಲೇ ಸಿಗಾಕೊಂಡಿದ್ದಾನೆ. ವಿಚಾರಣೆ ಮಾಡುವಾಗ ಅವ್ರ ಕಡೆಯವರೊಬ್ಬರನ್ನ ಅರೆಸ್ಟ್ ಮಾಡಿದೀವಿ. ಅವನ್ ಬಾಯ್ ಬಿಟ್ಟಿರೋ ಪ್ರಕಾರ ನೀವು ಮತ್ತೆ ಅಮೂಲ್ಯ ಸೇರ್ಕೊಂಡೆ ಕಿಶನ್ ಮೇಲೆ ಕೇಸ್ ಹಾಕಿದ್ದೀರಾ ಅನ್ನೋದು ಅವನ ಅಸಂಪ್ಷನ್, ಅದಕ್ಕೆ ಹೇಳ್ದೆ. ಇಡಿಯಟ್ ಕಿಶನ್ ಹತ್ರ ಏನಾದ್ರು ಮತ್ತೆ ಮಾತಾಡ್ತೀಯಾ? ಇಲ್ಲ ಬಾಸ್, ನಾನು ಯಾಕೆ ಅವ್ರ ಹತ್ರ ಮಾತಾಡಲಿ? ಯಾಕೆ ಬಾಸ್, ಏನಾಯ್ತು? ಈಗಲೇ ಅದನ್ನ ಅಮೂಲ್ಯಂಗೆ ಹೇಳ್ತಿರೋದೆ ಬೆಟರ್. ಅವಳು ಸುಮ್ಮನೆ ಪ್ಯಾನಿಕ್ ಆದರೆ ಕಷ್ಟ. ಬಾಸ್, ಏನು ಯೋಚನೆ ಮಾಡ್ತಿದ್ದೀರಾ? ಈಗ ಯಾಕೆ ಅವ್ರ ಬಗ್ಗೆ ಕೇಳ್ತಿದ್ದೀರಾ? ನಥಿಂಗ್, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಯು ಕ್ಯಾರಿ ಆನ್. ಈಗ ಯಾಕೆ ಇವ್ರು ಇದ್ರ ಬಗ್ಗೆ ಕೇಳಿದ್ರು? ಇವ್ರಿಗೇನಾದ್ರೂ ಅದಕ್ಕೆ ವಿಡಿಯೋ ಬಗ್ಗೆ ಗೊತ್ತಾಗಿರ್ಬೋದಾ? ಅಮೂಲ್ಯ, ಕ್ಯಾಬಿನ್. ಹಾ ಬಾಸ್. ಅಂಜು, ನೀನು ಯಾಕೆ ಮೂತಿ ಊದಿಸ್ಕೊಂಡು ಕೂತಿದ್ಯಾ? ಸ್ಕೂಲಿಗೆ ಲೇಟ್ ಆಗಲಿಲ್ವಾ? ಯಾವಾಗಲೂ ಅರ್ಧ ಗಂಟೆ ಮುಂಚೆನೇ ಹೋಗೋಣ. ಇವತ್ತೇನಾಗಿದೆ ನಿನಗೆ? ಅಮ್ಮ, ಒಂದು ಪ್ರಾಬ್ಲಮ್ ಇದೆ, ಅದು ತುಂಬ ಕಷ್ಟ ಇದೆ. ಇವತ್ತು ಪ್ರಿಪ್ರೇಟ್ರಿ ಬೇರೆ ಇದೆ. ನಾನು ಅದನ್ನ ಸಾಲ್ವ್ ಮಾಡ್ಕೊಳ್ದೆ ಹಾಗೆ ಹೋಗಕ್ಕಾಗಲ್ಲ. ಅಯ್ಯಯ್ಯೋ, ಆಮೇಲೆ ಅದೇ ಕ್ವಶನ್ ಬಂದ್ಬಿಟ್ರೆ? ಅಯ್ಯೋ, ಇಷ್ಟಕ್ಕೆ ಒದ್ದಾಡ್ತಿದ್ಯಾ? ಅದೇನು ಸಮಸ್ಯೆ ಅಂತ ನನಗೆ ತೋರಿಸು. ಪ್ರಾಬ್ಲಮ್ ಕ್ಲಿಯರ್ ಆಗಿದೆ. ಇದರಲ್ಲಿ ಎರಡೂ ಕಡೆಯಿಂದ ಎಕ್ಸ್ನ ಮಲ್ಟಿಪ್ಲೈ ಮಾಡಿ ಬೋತ್ ಸೈಡ್ಸಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಂಗೆ ಅನಿಸ್ತಿದೆ. ಎಸ್ ಎಸ್ ರೈಟ್ ಅಮ್ಮ, ಅವ್ನು ಕರೆಕ್ಟಾಗೇ ಹೇಳಿದ್ದಾನೆ. ಅಲ್ಲ ಕಣೆ, ಮ್ಯಾಗಝೀನ್ ಮಾರೋ ಹುಡುಗನಿಗೆ ಇಂಗ್ಲೀಷಲ್ಲಿರೋ ಸಮಸ್ಯೆ ಅರ್ಥ ಆಗುತ್ತಾ? ಆಹಾ, ಕಳ್ಳ. ಇದು ಬಲ್ಲನ್ ಮಗ ಪಾಟು. ಬಾಸ್, ಇದರಲ್ಲಿ ಇಂಪ್ರೂವ್ಮೆಂಟ್ ಏನಾದರೂ ಬೇಕಾ? ಹಾಗೇನಾದರೂ ಇದ್ರೆ ಹೇಳಿ, ಆ್ಯಡ್ ಮಾಡ್ತೀನಿ. ನೋ ನೀಡ್ ಆಫ್ ಎನಿ ಇಂಪ್ರೂವ್ಮೆಂಟ್ಸ್. ಎಲ್ಲ ಸರಿಯಾಗಿದೆ. ಇದನ್ನ ರಹೇಜಸ್ಗೆ ಮೈನ್ ಮಾಡ್ಬಿಡ. ನಾನು ತಗೊಂಡ್ಬರ್ತೀನಿ ಬಾಸ್. ಸರಿ ಅಮ್ಮ, ಹೇಳು. ಕಡಲೆಬೇಳೆ 1 kg, ಕೋಸಂಬರಿಗೆ ಇದು ಕಾಬೂಲಿ ಕಡಲೆ ಇರುತ್ತಲ್ಲ ಅದು ಬೇಕು, ಅದು ಒಂದು 3/4 kg ಬೇಕು. ಯಾವ್ಯಾವ ಐಟಮ್ ಬೇಕೋ ಅದನ್ನ ಹೇಳು. ಮಾರ್ಕೆಟಿಗೆ ಹೋದಾಗ ಅದನ್ನ ನೋಡ್ತಿದ್ದಂಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗುತ್ತೆ. ಪಲಾವ್ಗೆ ರಾಯ್ತ ಬೇಕು, ಪೂರಿಗೆ ಸಾಗು, ಆಮೇಲೆ ಮಾಮೂಲಿ ನಾವು ಮಾಡೇ ಮಾಡ್ತೀವಲ್ಲ
ಹುಳಿ ಮತ್ತು ಸಾರು ಜೊತೆಗೆ ಮಜ್ಜಿಗೆ ಹುಳಿನೂ ಬೇಕು ಅಂತ ಹೇಳಿದ್ದಾರೆ. ಸರಿ ಅಮ್ಮ, ನಾನೇ ಹೋಗಿ ತಂದುಬಿಡ್ತೀನಿ. ಆಯ್ತಮ್ಮ. ಇಷ್ಟೆಲ್ಲ ಮಾಡಿದರೆ ಕೈಯಿಂದನೇ ಖರ್ಚಾಗುತ್ತೆ, ಅಂದರೆ ಖಂಡಿತ ಲಾಸ್ ಆಗುತ್ತೆ. ಇಲ್ಲ ಅಲ್ವಾ? ಅದು ಹಾಗಲ್ಲ, ಅವ್ರು ಅಪ್ರೂವ್ ಮಾಡಿದ್ರೆ ಇನ್ಸ್ಟಾಲ್ಮೆಂಟಲ್ಲಿ ರಿಟರ್ನ್ ಮಾಡ್ಬೋದಲ್ಲ ಅಂತ ಅಷ್ಟೇ. ಅವರಿಗಿದೆಲ್ಲ ಒಂದು ವಿಷಯನ ಅಮೂಲ್ಯ. ಡು ಯು ರಿಯಲಿ ವಾಂಟ್ ಟು ಟಾಕ್ ಟು ಹಿಮ್? ಒಂದ್ಸಲ ಮಾತಾಡಿದ್ರೆ ಹೆಲ್ಪ್ ಆಗುತ್ತೇನೋ ಅಂತ. ಕಮಾನ್ ಅಮೂಲ್ಯ, ನಿಂಗಿಲ್ಲಿ HR ಅಂತ ನಾನಿದ್ದೀನಿ. ಆ್ಯಂಡ್ ಈ ಪೇಪರು ಪಕ್ಕ ಕಂಪ್ನಿ ಪಾಲಿಸಿ ಪ್ರಕಾರನೇ ಇದೆ. ಈಗ ನೀನು ಇದನ್ನು ತಗೊಂಡು ಬಾಸ್ ಹತ್ರ ಹೋದರೆ ಬೈಪಾಸ್ ಮಾಡ್ದಂಗೆ ಆಗಲ್ವಾ? HR ಆಗಿ ನನಗೂ ಕೆಟ್ಟ ಹೆಸರು. ಸ್ಟಾಫ್ಸ್ ಎಲ್ಲ ಸುಮ್ಮನೆ ನಿಮ್ಮ ಬಗ್ಗೆನೂ ತಪ್ಪಾಗಿ ಮಾತಾಡ್ತಾರೆ. ಸೊ ಪ್ಲೀಸ್ ಸೈನ್ ಮಾಡು. 100 ಜನಕ್ಕೆ ಅಂತ ಅಂದಾಜಲ್ಲಿ ಲೆಕ್ಕ ಬಾಗಿಸಿದ್ರೆ ಅಂದಾಜಲ್ಲಿ 140 ರೂಪಾಯಿ ಆಗುತ್ತೆ. ಇನ್ನು ಇದನ್ನೆಲ್ಲ ತರೋದು, ಡೆಲಿವರಿ ಮಾಡೋ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು, ಗ್ಯಾಸ್ ಚಾರ್ಜು, ಕೊನೆಗೆ ನಿಮ್ಮ ಲೇಬರ್ ಚಾರ್ಜಸ್ ಎಲ್ಲ ಲೆಕ್ಕ ಹಾಕಿದ್ರೆ 150 ದಾಟ್ಬಿಡಲ್ವಾ? ದೇವ್ರೆ, ನಾನೆಲ್ಲ ಲೆಕ್ಕ ತಪ್ಪದೆ. ಈ ಹುಡುಗ ಹೇಳ್ತಿರೋದು ನಿಜಾನೇ, ರೇಟ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಈಗೇನಪ್ಪ ಮಾಡೋದು? ಟೆನ್ಷನ್ ಮಾಡ್ಕೊಳ್ಳೋದೇನಿಲ್ಲ, ಊಟ ಇವತ್ತು ಕಾಂಬಿನೇಷನ್ ವರ್ಕ್ ಆಗುತ್ತೆ. ಕರ್ದಿ ಸ್ವೀಟ್ನ ಮೊದಲು ತಿನ್ಬಿಟ್ರೆ ಬಾಕಿದು ಯಾವುದು ಬೇಗ ಸೇರಲ್ಲ. ನಮ್ಮಿಂದ ಯಾರಿಗೂ ಮೋಸ ಆಗಬಾರ್ದು, ಆದರೆ ಊಟ ಮಾಡೋರಿಗೆ ರುಚಿ ಜೊತೆಗೆ ತುರ್ತಿನ ಸಿಗಬೇಕು. ಬಾಳೆ ಶೃಂಗಾರ ಮಾಡಿ ಅರ್ಧಕ್ಕರ್ಧ ವೇಸ್ಟ್ ಮಾಡೋ ಬದಲು. ಹೌದು, ವಾಟ್ಸ್ ದಿಸ್? ಸರ್, ಅದು ಅಮೂಲ್ಯನ್ ತಂದಿದ್ದು ಟ್ರೀಟ್ಮೆಂಟ್ ಅಮೌಂಟು ಅವ್ರ ಸ್ಯಾಲ್ರಿಯಿಂದ ಕಟ್ ಆಗುತ್ತೆ ಅನ್ನೋದಕ್ಕೆ ಅಮೂಲ್ಯ ಸೈನ್ ಮಾಡಿರೋ ಡಾಕ್ಯುಮೆಂಟು. ನಿಮ್ಮ ಸೈನ್ ಆದಮೇಲೆ ಅಕೌಂಟ್ಸಿಗೆ ಕಳಿಸ್ಬೇಕು. What the bloody hell is this? Kanta, do I look like a fool to you? ಇಲ್ಲ ಬಾಸ್. ಮತ್ತೆ ಯಾಕೆ ಎಲ್ಲರೂ ಸೇರಿ ನಾನು ಫೂಲ್ ಮಾಡ್ತಿದ್ದೀರಾ? ಏನಾಯ್ತು ಸರ್? ಸಾರಿಕಾ, ಸಾರಿಕಾ, ಎಸ್ ವೇದಾಂತ್? ಮ್ಯಾನೇಜ್ಮೆಂಟ್ ಸ್ಟಾಫಿಗೆ ಯಾವ ಪಾಲಿಸಿ ಇದೆ? ನನಗೆ ಕಂಪ್ನಿ CEO, ನನಗೆ ಯಾವ ಪಾಲಿಸಿ ಅಪ್ಲೈ ಆಗುತ್ತೆ ಅಂತ ನಾನು ತಿಳ್ಕೊಬೇಕು. ನಿಮ್ಮ ಫ್ಯಾಮಿಲಿಗೆ ಇದು ಇನ್ಕ್ಲೂಡ್ ಆಗುತ್ತೆ. ಹಾಗಿದ್ರೆ ಇವ್ರು ಕೂಡ ನನ್ನ ತಂದೆ ಇದ್ದ ಹಾಗೆ. ಐ ಡೋಂಟ್ ಕೇರ್ ಅಬೌಟ್ ಯೋರ್ ಪಾಲಿಸಿ ಇದೆ. ಇವತ್ತಿಂದ ಈ ಕ್ಷಣದಿಂದ ಪ್ರತಿಯೊಂದು ಎಂಪ್ಲಾಯಿ ಫ್ಯಾಮಿಲಿ ಮೆಂಬರ್ಸಿಗೆ ಮೆಡಿಕಲ್ ಅಲೋವೆನ್ಸ್ ಸಿಗಬೇಕು. ಪಾಲಿಸಿ ಚೇಂಜ್ ಮಾಡಿ ನನ್ನ ಹತ್ರ ಅಪ್ರೂವಲ್ ತಗೊಳ್ಳಿ. ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಕೊಟ್ಟು ಕೈ ಕಾಲು ಒತ್ತಬೇಕಾಗಿತ್ತೇನೋ ಅಲ್ವಾ? ಅಮ್ಮ, ಯಾರಾದ್ರೂ ಹಾಗೆ ಮಾಡೋರು ಇದ್ದಿದ್ರೆ ಮಹಾರಾಣಿ ತರ ಮೆರ್ದಿರೋಳು. ಹಳೆ ಟೇಪ್ ರೆಕಾರ್ಡರು ನೀನು ಸೇರ್ಕೊಂಡ್ಯಾ? ನಾಟಕ ಮಾಡಿದ್ ಸಾಕು, ಸಹಾಯ ಮಾಡೋಗೆ. ನಮ್ಮ ಮನೇಲಿ ನನಗೆ ಬೆಲೆ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಅದಕ್ಕೆ ಹೇಳೋದು, 3ನೇ ಮಗಳಾಗಿ ಹುಟ್ಲೇಬಾರ್ದು. ನನ್ನಂತ ಹಾರ್ಡ್ ವರ್ಕರ್ಗೆ ಕಾಮ್ ಚೋರ್ ಅಂತ ಫೋಟೋ ಹಾಕಿ ಎಲ್ಲ ಅನ್ಯಾಯ ಮಾಡ್ತಾರೆ. ಪೆಟ್ ನೇಮು ಸುಮ್ಮನೆ ಅಂತೂ ಕೊಡಲ್ಲ. ಹಲೋ, ತಮ್ದೆಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ನಾವು ಹುಟ್ಟಾನೆ ಲೆಜೆಂಡು, ಯಾರಿಗೂ ಏನು ಪ್ರೂವ್ ಮಾಡಬೇಕಾಗಿಲ್ಲ. ಬಗ್ಗೆ ನನಗೂ ಗಮನ ಇದೆ. ವೇದಾಂತ್ ಲೇಡೀಸ್ ಯಾರು ಆಫೀಸ್ಗೆ ಬರಬಾರ್ದು ಅಂತಿದ್ರು. ಆ ಟೈಮಲ್ಲಿ ಅಮೂಲ್ಯ ಜಾಯ್ನ್ ಆಗಿ ಅವ್ರ ಪರ್ಸೆಪ್ಷನ್ನೇ ಬದಲಾಗೋ ಥರ ವರ್ಕ್ ಮಾಡಿದ್ರು. ಆದರೆ ಈಗಿನ ವರ್ಕ್ ಕಲ್ಚರ್ ಅವ್ಳು ಕ್ರಿಯೇಟ್ ಮಾಡಿರೋ ಥರ ಇಲ್ಲ. ಹೊಸ್ದಾಗಿ ಜಾಯ್ನ್ ಆಗಿರೋ ಫೀಮೇಲ್ ಎಂಪ್ಲಾಯೀಸ್ಗಳು ವೇದಾಂತ್ ಅವ್ರನ್ನ ಮೊದಲಿನ ಥರ ಮಾಡದೇ ಇದ್ರೆ ಸಾಕು. ವಾಟ್ ಯು ಮೀನ್? ಬುದ್ಧಿ ಇದ್ರೆ ಅರ್ಥ ಆಗುತ್ತೆ. ಡಾಕ್ಯುಮೆಂಟ್ ಪಾಸ್ ಆಗುತ್ತೆ, ನೀನಿನ್ ಹೊಡ್ಬೋದು. ಏನಿದು ಬಾವಾ, ಇಮಿಡಿಯೇಟ್ ಆಗಿ ಅಪ್ಲೈ ಆಗುವಂಥ ಪಾಲಿಸಿ ಇಷ್ಟು ಅರ್ಜೆಂಟಲ್ಲಿ ಯಾಕೆ ಚೇಂಜ್ ಮಾಡ್ತಿದ್ದಾರೆ?
ಹಾಗಾದ್ರೆ ನಾನು ಇಷ್ಟೊತ್ತು ಇಮ್ಯಾಜಿನೇಷನಲ್ಲಿದ್ನ? ಅಮೂಲ್ಯ, ಕಮೆಂಟ್. ಯಾಕೆ ಹೀಗೆ ಮಾಡ್ಕೊಂಡೆ? ಎಲ್ಲಿ ಕಳೆದೋಗಿದ್ದೆ? ನನಗೇನೂ ಆಗಿಲ್ಲ, ಐಮ್ ಫೈನ್. ಜಸ್ಟ್ ಆಗ್ತು ಅಷ್ಟೇ. ನಿಮ್ಗೇನಾಯ್ತು? ವಾಟ್? ನನಗೇನಾಗಿದೆ? ನೀವು ಎದ್ದು ಬರ್ತಾ ನಿಮ್ಮ ಕಾಲಿಗೆ ಏಟಾಯಿತು. ಹಾಂ, ಬಟ್ ನನಗೇನೂ ಆಗಿಲ್ಲ. ಯಾಕೆ ಅಷ್ಟೊಂದು ಕೇರ್ ಮಾಡ್ತೀರಾ? ಎಷ್ಟು ಅಂದರೆ ನಿಮ್ಮ ಕಾಲಿಗೆ ಏಟಾಗಿದ್ದು ಕೂಡ ನಿಮಗೆ ಗೊತ್ತಾಗಲಿಲ್ಲ ಅಲ್ವಾ? ನೋಡೋ, ಅದೆಲ್ಲ ಬಿಡು. ಶ್ಯೂರ್ ನಿನ್ಗೇನು ವೇಟ್ ಆಗಿಲ್ಲ. ನಾನು ಡ್ರೈವರ್ಗೆ ಹೇಳ್ಬೋದು, ವಿ ಕ್ಯಾನ್ ಡ್ರಾಪ್ ಯು ಹೋಮ್. ಬೇಡ, ಅಂಥದ್ದೇನೂ ಆಗಿಲ್ಲ. ಸರಿ, ಓಕೆ, ಟೇಕ್ ಕೇರ್. ಡ್ಯಾಮಿಟ್, ಏನಾಗಿದೆ ನನಗೆ? ಯಾಕೆ ಹೀಗೆಲ್ಲ ಆಗ್ತಿದೆ? ಎಲ್ಲ ನನ್ನ ಪ್ಲಾನ್ ಪ್ರಕಾರನೇ ಹೋಗ್ತಿತ್ತು. ಅಮೂಲ್ಯ ನನ್ನ ಗರ್ಲ್ಫ್ರೆಂಡ್ಗೆ ಆ್ಯಕ್ಟ್ ಮಾಡೋದಿಲ್ಲ ಅಂತ ಹೇಳಿದ್ಲು. ಸಾಹಿತ್ಯನ ಮದುವೆ ಆಗ್ತೀನಿ ಅಂತ ಎಲ್ಲರ ಮುಂದೆ ಸುಳ್ಳು ಹೇಳಿದಕ್ಕೆ ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ನನಗೆ ಯಾಕೆ ಖುಷಿ ಆಗಲಿಲ್ಲ? ಈ ಟಬ್ಬ ಜೋಕ್ ಅದನ್ನೇನು ಮಾಡ್ಕೊಂಡ್ಲು? ತುಂಬಾನೇ ಪ್ರೀತಿ ಇದೆ. ಅಮ್ಮು ಯಾವಾಗಲೂ ಈ ಲವ್ ಅನ್ನೋದನ್ನ ಎಂಟರ್ಟೈನ್ ಮಾಡೋಳೆ ಅಲ್ಲ. ಹಾಗೇನೆ ನಿಮ್ಮ ಅಣ್ಣ ಕೂಡ ಇದರಿಂದ ದೂರನೇ ಇದ್ರು. ಆದರೆ ಈಗ ಅವರಿಬ್ಬರನ್ನ ಒಟ್ಟಿಗೆ ಸೇರಿಸೋದಕ್ಕೆ ಇಡೀ ಜಗತ್ತೇ ಜೊತೆಯಾಗಿ ನಿಂತಿದೆ ಅನ್ನಿಸ್ತಿದೆ. ಜಗತ್ತಿನ ವಿಷಯ ಆಮೇಲೆ ಆರ್ತಿ. ಈ ಎರಡು ಭೂಪತಿಗಳಿದಾರಲ್ಲ, ಅವ್ರಿಬ್ರು ಫಸ್ಟ್ ನನ್ನ ಹತ್ರ ಮಾತಾಡಿದ್ರೆ ಸಾಕು ಅನ್ನಿಸ್ತಾ ಇದೆ. ಬಟ್ ಅದು ರಿಯಲ್ ಅನ್ಸಿದ್ರು ಭ್ರಮೆನೇ ಆಗಿರುತ್ತೆ. ಇದಿನ್ನೂ ಕರೆಕ್ಟ್. ಕ್ಲಾರಿಟಿನೇ ಸಿಗದಿರೋ ಕನ್ಫ್ಯೂಷನ್. ಹೌದು ವಿಕ್ರಾಂತ್, ಬಟ್ ಆ ಕನ್ಫ್ಯೂಷನ್ ಅಲ್ಲೂ ಏನೊಂದು ಖುಷಿ ಇದೆ. ಎಕ್ಸಾಕ್ಟ್ಲಿ, ಎಲ್ಲಾನು ಒಟ್ಟೊಟ್ಟಿಗೆ ಆಗುತ್ತೆ. ಡ್ಯಾಮ್ ಟ್ರೂ ವಿಕ್ರಾಂತ್. ಪದೇ ಪದೇ ಬೇರೆ ಆಗುತ್ತೆ. 100%. ಅಂದ್ರೆ ಇದೆಲ್ಲ ಆಗ್ತಿರೋದು ನಿಮ್ಗೇನ ವೇದಾಂತ್? ಪಕ್ಕ ನಿನಗೆ ಆಗ್ತಿರೋದಲ್ವಾ ಅಗ್ರಜ? ನಾನು ಅವನಿಗೆ ನನಗೇನು ಗೊತ್ತಿಲ್ಲಪ್ಪ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತೇನೆ. ಅಯ್ಯೋ, ನಾವೆಲ್ಲ ಹಾಗೆ ಹೇಳಿದ್ವಿ. ಆ ಥರ ಎಲ್ಲ ಏನೂ ಇಲ್ಲ. ನೋಡಗ್ರಜ, ಹುಡುಗನ ಮನ್ಸಲ್ಲಿ ಹುಡುಗಿ ಇದ್ದಾಳ ಇಲ್ವೋ ಅಂತ ತಿಳ್ಕೊಳ್ಳೋದು ತುಂಬಾ ಸಿಂಪಲ್. ಹೇಗೆ? ಬೇಸಿಕಲಿ ಅವನಿಗೇನೆ 4 ಕ್ವಶನ್ ಕೇಳ್ಕೋಬೇಕು. 4 ಕ್ವಶನ್? ಯಾವ್ದು? ಮೊದಲನೇದು, ಯಾರಿಗೆ ಕಷ್ಟ ಬಂದ್ರು ನಿನಗೆ ನಿನ್ ಹುಡುಗಿ. ನನಗಲ್ಲ. ಗೊತ್ತಾಯ್ತು, ನಾನು ಜನರಲ್ ಆಗಿ ಹೇಳ್ತಾ ಇದ್ದೀನಿ. ನೀನು ಅಂದ್ರೆ ಪ್ರಶ್ನೆ ಮಾಡ್ಕೊಳ್ಳೋ ಹುಡುಗ. ಹಾ, ಓಕೆ. ಯಾರಿಗೇನೇ ಆದ್ರೂ ನಿನಗೆ ನಿನ್ ಹುಡುಗಿ ಆರಾಮಾಗಿದ್ದಾಳ, ಅವಳಿಗೆ ಏನೂ ಆಗಿಲ್ವಾ ಅನ್ನೋ ಪ್ರಶ್ನೆ ಮೂಡಬೇಕು. ಏನಾಯ್ತು ಬಾವಾ? ನಾನು ನನ್ನ ಫ್ರೆಂಡ್ ಬಗ್ಗೆನೇ ಹೇಳಿದ್ದು. ಬಟ್ ಎಲ್ಲ ಪ್ಯೂರ್ ನಾನ್ಸೆನ್ಸ್, ಬಕ್ವಾಸ್ ಥಿಯರೀಸ್. ಯಾವುದು ಬಕ್ವಾಸ್ ಅಲ್ಲ ಅಗ್ರಜ, ಎಲ್ಲ ನಿಜಾನೇ. ನನಗೆ ಭಾವನ್ಗೆ ಇಬ್ರಿಗೂ ಇದು ಪಕ್ಕಾ ಎಕ್ಸ್ಪೀರಿಯನ್ಸ್ ಆಗಿದೆ. ಹೌದು, ಇಷ್ಟೊಂದು ಫ್ರೀಯಾಗಿ ಕೂತಿದೆಯಲ್ಲ, ಪ್ರೆಸೆಂಟೇಷನ್ ರೆಡಿ ಆಯ್ತಾ? ಸಾರ್ಥಕ್, ನೀವು ನನಗೆ ತುಂಬಾನೇ ಸದರ ಕೊಡ್ತಿದ್ದೀರಾ. ಐ ಡೋಂಟ್ ಲೈಕ್ ದಿಸ್. ಆಫೀಸ್ ಆಗಿರ್ಬೇಕು. ಕಮ್ ಆನ್, ಗೆಟ್ ಬ್ಯಾಕ್ ಟು ವರ್ಕ್. ಮಾಮೈದ, ವಾಟ್ ಜಸ್ಟ್ ಹ್ಯಾಪನ್? ಸೀರಿಯಸ್ಲಿ ಡೋಂಟ್ ನೋ ಬಾವಾ, ಸೀರಿಯಸ್ಲಿ ಡೋಂಟ್ ನೋ. ನಮ್ ಲಾಸ್ ಯಾರು ತುಂಬಿಕೊಡ್ತಾರಂತೆ? ಅದು ಅವ್ರ ಹತ್ರದ ನೆಂಟ್ರದ್ದು ಯಾರ್ದು ಸಾವಾಗಿದೆಯಂತೆ, ಅದಕ್ಕೆ ಕ್ಯಾನ್ಸಲ್ ಆಗೋಯ್ತಂತೆ. ಅವ್ರು ಹಾಗೆ ಹೇಳಿದಾಗ ನಾನೇನೇ ಮಾತಾಡಲಿ, ಅವ್ರ ನೋವಲ್ಲಿ ಅವ್ರು ಇರ್ತಾರಲ್ವಾ. ಮತ್ತೀಗ ಇಷ್ಟೊಂದು ಊಟ ಎಲ್ಲ ಏನು ಮಾಡೋದಮ್ಮ? ಅದೇ ಗೊತ್ತಾಗ್ತಿಲ್ಲ ಕಣೆ. ಯೋಚನೆ ಮಾಡಬೇಡಿ ಅಮ್ಮ, ಇದನ್ನೆಲ್ಲ ಗಾಡಿ ಕಟ್ತೀನಿ. ನಾನಿದ್ದೀನಲ್ವಾ?
ಮಾಡ್ತಿದ್ರೆ ಫ್ಲಾಪ್ ಆಗದೆ ಇನ್ನೇನಾಗುತ್ತೆ? ನಾನು ಫ್ಲಾಪ್ ಆಗಲಿ ಅಂತ ಏನು ಮಾಡಿದ್ದಲ್ಲ. ಬ್ಯಾಡ್ ಟೈಮ್, ವರ್ಕ್ ಆಗಲಿಲ್ಲ, ಏನು ಮಾಡೋಕ್ಕಾಗುತ್ತೆ? ಏನ್ ಬೇಕಾದ್ರೂ ಮಾಡ್ಬೋದು ಸಾಹಿತ್ಯ, ಆದ್ರೆ ಆ ಧೈರ್ಯ ಇರಬೇಕಷ್ಟೇ. ಧೈರ್ಯನಾ? ನಾನೊಂದು ಒಳ್ಳೆ ಐಡಿಯಾ ಹೇಳ್ತೀನಿ, ನಾಳೆನೇ ಆ ಕೆಲಸ ಮಾಡು. ಖಂಡಿತ ಅದು ಫ್ಲಾಪ್ ಆಗಕ್ಕೆ ಚಾನ್ಸೇ ಇಲ್ಲ. ಹೂ ನೋಸ್, ವೇದಾಂತ್ ಹತ್ರ ಅಮೂಲ್ಯ ಬೈಸ್ಕೊಂಡು ಕೆಲಸನೂ ಕಳ್ಕೋಬಹುದು. ಯಾರು ಅಂತ ಎಲ್ರಿಗೂ ಗೊತ್ತು. ಹೋಗಿ ಹೋಗಿ ಕಾಲೇಜ್ ಮುಂದೆ ಬಿಸಿಬೇಳೆ ಬಾತ್ ತಂದಿಟ್ಕೊಂಡ್ರೆ ಕಾಯಿ ಆಗುತ್ತಾ? ಇವಾಗ ನೋಡು, 10 ರೂಪಾಯಿ ಬಿಸಿಬೇಳೆ ಬಾತ್, ಒಮ್ಮೆಗೆ 10 ರೂಪಾಯಿ. ಬನ್ನಿ ಎಲ್ರು ಬನ್ನಿ. 10 ರೂಪಾಯಿ ಪ್ಲೇಟ್, 10 ರೂಪಾಯಿ ಬಿಸಿಬೇಳೆ ಬಾತ್, ಒಮ್ಮೆಗೆ 10 ರೂಪಾಯಿ. ಬನ್ನಿ ಎಲ್ರು ಬನ್ನಿ. 10 ರೂಪಾಯಿ ಬಿಸಿಬೇಳೆ ಬಾತ್, ನೀವು ತಿನ್ನಿ, ಎಲ್ರು ತಿನ್ನಿ. ಬನ್ನಿ. ಬನ್ನಿ ಎಲ್ರು ಬನ್ನಿ. ಬಿಸಿಬೇಳೆ ಬಾತ್ 10 ರೂಪಾಯಿ ಎಲ್ರು ಬನ್ನಿ. ಹೀಗೆ ನೋಡ್ತಾ ನಿಂತಿರ್ತೀರಾ? ಏನಾದ್ರೂ ಸಹಾಯ ಮಾಡ್ತೀರಾ? ಬಿಸಿಬೇಳೆ ಬಾತ್ ಬನ್ನಿ. ಒಮ್ಮೆ ಬಿಸಿಬೇಳೆ ಬಾತ್ 10 ರೂಪಾಯಿ ಅಷ್ಟೇ, 10 ರೂಪಾಯಿ. ಕಾಫಿ ಕೊಡ್ಲಾ? ಬ್ಲ್ಯಾಕ್ ಕಾಫಿ. ಪ್ರೊಫೆಷನಲ್ ಆಗಿಲ್ಲ ಅಂದ್ರೆ ದೊಡ್ಡ ಮಾಮಗದ ಬೈತಾರೆ. ಈ ಅಕ್ಕ ಜೋಡಿ ನಮ್ಮ ಬಾಸ್ ಹತ್ರ ಬಂದು ಅದೇನು ಹೇಳಿದ್ರು, ಅದೇನು ತಿಳ್ಕೊಂಡು ಅದು ಯಾಕೆ ನಗಾಡಿದ್ರು ಒಂದೂ ಅರ್ಥ ಆಗಿಲ್ಲ. ನಾನು ನಮ್ಮ ಬಾಸ್ ಅಷ್ಟೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಇವರು ಕನ್ವಿನ್ಸ್ ಆದಂಗಂತೂ ಕಾಣಿಸ್ತಿಲ್ಲ. ಇವರು ನಮ್ಮಂಗೆ ಕನ್ಫ್ಯೂಸ್ ಆಗೇ ಹೋಗಿದ್ದಾರೆ. ಎಷ್ಟು ಇಂಪಾರ್ಟೆಂಟ್ ಫೈಲ್ ಗೊತ್ತಾ? ಯಾಕೆ ಇದನ್ನ ಇಲ್ಲೇ ಬಿಟ್ಟು ಹೊಟ್ಟೋಗಿದ್ದಾಳೆ? ಅಮ್ಮ ಹೊಟ್ಟೋದ್ಲಾ? ಐ ಮೀನ್ ಅಮೂಲ್ಯ ಹೋಗ್ಬಿಟ್ಲಾ ಅಂತ ಕೇಳಿದೆ. ಅಂತೂ ಈಗ ಮ್ಯಾಟ್ರಿಗೆ ಬಂದ್ರು ಅನ್ಸುತ್ತೆ. ನಿಮ್ಮನೆ ಕೇಳಿದ್ದು ಹೇಳ್ರಿ. ಅವ್ರು ಯಾವಾಗ್ಲೂ ಹೋದ್ರು ಬಾಸ್. ನಾನ್ ಸೆನ್ಸ್. ಇಷ್ಟು ಇಂಪಾರ್ಟೆಂಟ್ ಫೈಲ್ನ ಹೇಗೆ ಬಿಟ್ಟು ಹೋಗ್ತಾಳೆ? ನಾಳೆ ಕೊಡ್ತೀನಿ. ಬೇಕಾದವ್ರನ್ನ ಮೀಟ್ ಮಾಡಬೇಕು ಅಂದ್ರೆ MT ಫೈಲ್ಗೂ ಬೆಲೆ ಬಂದ್ಬಿಡುತ್ತೆ. ಅಮೂಲ್ಯ ಮೇಡಮ್ನ ಮೀಟ್ ಮಾಡಕ್ ಹೋಗ್ತಾ ಇದೀನಿ ಅಂತ ಡೈರೆಕ್ಟಾಗಿ ಹೇಳಿದಿದ್ರೆ ನಾವೇನು ಅಡೆತಡೆ ಆಗ್ತಾ ಇದ್ವಾ? ಕಿಮುಕ್ ಅಂತ ಇರಲಿಲ್ಲ. ಸುಮ್ಮನೆ ನನ್ನ ಟೈಮು ವೇಸ್ಟ್ ಮಾಡಿದ್ರು. ಮತ್ತೇನ್ರಿ ಬೈಕೋತಾ ಇದ್ದೀರಾ? ಸುಮ್ಮನೆ ಹೋಗ್ರಿ. ಡಿಸ್ಟೆನ್ಸ್ ಅಲ್ಲಿ ಇದ್ರು ಇವ್ರಿಗೆ ನನ್ನ ವಾಯ್ಸ್ ಕೇಳಿಸುತ್ತಾ? ನಡಿಲಿ ಬಾಸ್ ನಡಿಲಿ, ನಾನು ನೋಡೇ ಬಿಡ್ತೀನಿ. ಮೀನಾಕ್ಷಿ ಮೊದಲು ನನಗೆ ಸಿಗ್ತಾಳ ಇಲ್ಲ ಅಮೂಲ್ಯ ಮೇಡಮ್ ಮೊದಲು ನಿಮಗೆ ಸಿಗ್ತಾರ ಅಂತ. ನಿಮ್ಮ ಮನೆ ಅನ್ನ ತಿಂದಿದ್ದೀನಿ ಅಂತ ಒಂದು ಬಿಟ್ಟಿ ಸಜೆಷನ್ ಕೊಡ್ತೀನಿ. ಸಾಹಿತ್ಯ ಯಾವತ್ತೂ ಅಮೂಲ್ಯ ಮೇಡಮ್ ಆಗಕ್ಕೆ ಚಾನ್ಸೇ ಇಲ್ಲ. ಕಾಮನ್ ಸೆನ್ಸ್ ಅಂದ್ಕೊಳ್ಳಿ ಸಾಕು. ಇನ್ನು ಮೂರನೇದು,
ಹೋಮ್ ಮೇಡ್ ಅಂದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಳೋ ಈ ಕಾಲದಲ್ಲಿ ಇಷ್ಟು ರುಚಿಯಾಗಿರೋ ಬಿಸಿಬೇಳೆ ಬಾತ್ಗೆ ಬೆಲೆ ಸಿಗುತ್ತೆ ಅಂತ ಗೊತ್ತಿತ್ತು. ಹಾ, ಇದಕ್ಕೆ ಏನಾದ್ರೂ ಇರ್ಬೇಕಲ್ವಾ? ಖಂಡಿತ ಇದೆ. ನಿಮ್ ತಾಯಿ ಕೈ ರುಚಿ ಮೇಲೆ ಇರೋ ಕಾನ್ಫಿಡೆನ್ಸ್. ಓಹೋ, ಇಷ್ಟೆಲ್ಲ ವಿಷಯ ಇದೆಯಾ? ವಿಷಯ ಎಲ್ಲ ಕಡೆ ಇರುತ್ತೆ, ಕಣ್ಬಿಟ್ಟು ಕಿವಿ ಅಗಲ ಮಾಡಿ ನಾವು ಗ್ರಹಿಸ್ಕೋಬೇಕು. ಸರಿ ಬಿಡಿಪ್ಪ. ಅಯ್ಯೋ, ಲೇಟ್ ಬೇರೆ ಆಗ್ತಾ ಇದೆ. ಹಳೆ ಮುದ್ಕಿಗೆ ರಾಣಿನ ಆಫೀಸಿಗೆ ಬೇರೆ ಕಳಿಸ್ಕೊಡ್ಬೇಕು. ಅನಿವಾರ್ಯ, ಆದ್ರೆ ನಮ್ ಕೆಲ್ಸ ನಾವು ಮಾಡಿದೀವಿ. ಸೊ ಇದರಿಂದ ಬಾವನ್ಗೆ ರೂಮ್ಗೆ ರೀ ಎಂಟ್ರಿ, ನನಗೆ ಗುಡ್ ನೈಟ್ ಕಾಲ್ ಸಿಗ್ಬೇಕು ಅಷ್ಟೇ ಅಷ್ಟೇ. ಅಂತ ಸೀನೆಲ್ಲ ಇಲ್ವೇ ಇಲ್ಲ. ಏನೇನ್ ಆಗ್ತಿದೆ ಅಂತ ನಂಗೆ ಕಂಪ್ಲೀಟ್ ಆಗಿ ರಿಪೋರ್ಟ್ ಸಿಕ್ಕಿದೆ. ಕಾಂತ ಎಲ್ಲದನ್ನು ಹೇಳಿದ್ದಾರೆ. ಅಣ್ಣ ಫುಲ್ ಕನ್ಫ್ಯೂಸ್ ಆಗಿದ್ದ, ಅದನ್ನ ಮಾಡಿದವ್ರು ನೀವೇ ಅಂತ ನಂಗೆ ಗೊತ್ತಾಯ್ತು. ಅಂದ್ರೆ ಇವ್ರೇನು ಮಾಡಿಲ್ವಾ ಅದಕ್ಕೆ? ಮುಖ ನೋಡಿದ್ಯಾ ಆರ್ತಿ? ಈ ಮಹಾನುಭಾವದಿಂದ ಆಗೋ ಕೆಲ್ಸನ ಇದು? ಹಾಗಿದ್ರೆ ಇಬ್ರು ಸೇರ್ಕೊಂಡು ನಮ್ಮನ್ನ ಫೂಲ್ ಮಾಡಕ್ ನೋಡ್ತಿದ್ದೀರಾ? ತಾವೆಲ್ಲೋ ಕಳ್ದೋಗಿದ್ರಿ ಅಂತ ಆನ್ ಮಾಡಿ ವಾಪಸ್ ಕರ್ಕೊಂಡ್ ಬಂದೆ. ನೀವು ಡ್ರಾಪ್ ಮಾಡ್ತೀನಿ ಅಂದ್ರೆ ನಾನು ರಾಣಿನ ಇಲ್ಲೇ ಬಿಟ್ಟು ಹೋಗಕ್ಕಾಗುತ್ತಾ? ನಿನ್ನ ರಾಣಿ ವಿಚಾರಕ್ಕೊಂದು ಹುಳ ಕೂಡ ಬರೋದಿಲ್ಲ. ಈ ಗುಜರಿ ಗಾಡಿ ನೆತ್ತಾಕೊಂಡು ಹೋಗೋದಕ್ಕೆ ನೀನು ನಿಲ್ಸಿರೋದನ್ನೇ ಕಾಯ್ತಿರ್ತಾರೆ ಅನ್ನೋ ರೀತಿ ಆಡ್ತೀಯ. ಗುಜ್ರಿ ಗುಜ್ರಿ ಅಂದ್ರೆ ಚೆನ್ನಾಗಿರಲ್ಲ. ಮೊದ್ಲೇ ಅವಳಿಗೆ ಮೂಡ್ ಆಫ್ ಆಗಿದೆ. ಅಪ್ಪಿ ತಪ್ಪಿ ನಿನ್ ಮಾತೇನಾದ್ರೂ ಕೇಳಿಸ್ಕೊಂಡ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳ ಅಷ್ಟೇ. ನೀನು ನಿನ್ನ ರಾಣಿ ಸರಿಯಾಗಿದ್ದೀರಾ. ಇರೋ, ನಾನೇ ಸ್ಟಾರ್ಟ್ ಮಾಡ್ಕೊಡ್ತೀನಿ. ಯಾರಿವಲ್ಲ? ನೋಡ್ರೋ, ID ಕಾರ್ಡ್ ಕೇಳ್ತಾ ಇದ್ದಾನೆ. ಯಾರಾದ್ರೂ ತಂದಿದ್ರೆ ತೋರ್ಸ್ರು. ಏನ್ ಸೇರಿ ಹಾಳಾಯ್ತು ಅಂದ್ರೆ ಕೆಲಸ ಕೆಡ್ತು ಅಂತಾನೆ ಅರ್ಥ. ಸುಮ್ಮನೆ ಹೊಟ್ಟೋಗಿ. ಏಯ್, ಏನೋ ಬಿಲ್ಡಪ್ಪ? ಝೀರೋದಲ್ಲಿರೋದನ್ನ ಹೀರೋ ಮಾಡೋದಕ್ಕೆ ಬಿಲ್ಡಪ್ ಬೇಕು, ಆದ್ರೆ ಆಲ್ರೆಡಿ ಹೀರೋ ಆಗಿರೋಂಗಲ್ಲ. ವೇದಾಂತ್ ಇಲ್ಲೇನ್ ನಡೀತಿದೆ? ಇವರೆಲ್ಲ ಯಾರು? ಓ, ಇದೇ ಹುಡುಗಿ ಅಲ್ವಾ ಅವತ್ ಕೂಡ ನಿನ್ ಜೊತೆ ಇದ್ದಿದ್ದು? ನಾಲ್ಗೆ ನೆಟ್ಟಿಗಿದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಏಯ್, ಏನೋ ಇಲ್ಲ ಅಂದ್ರೆ ಇವ್ರನ್ನ ಹೊಡೆದಾಕೋದು 2 ನಿಮಿಷದ ಕೆಲಸ. ಬಟ್ ಗಲಾಟೆ ಅದ್ರ ಮೂಲ ಡಿಸ್ಟರ್ಬ್ ಆಗ್ತಾರೆ. ಅವಳಿಗೆ ಇದು ಯಾವುದೋ ಗೊತ್ತಾಗ್ಬಾರ್ದು. ಹುಡುಗಿ ಜೊತೆ ಓಡಾಡಕ್ಕೆ ನಮ್ಮ ಮುಂದ್ಕೊಂಡ್ರೆ ನಡ್ಕೊಂಡ ನೀನ್ ಎಲ್ಲಿ ಓಡಾದ್ರು ಇವತ್ತು ನಾವು ಬಿಡಾಕಲ್ವಾ? ನಿಂತಾಳೆ. ಏಯ್, ನಿನ್ ಮೈಯೆಲ್ಲ ಇರ್ತೀನಿ ಗಂಟಿನ ನರ್ತನ ಆಗಿದ್ರೆ, ನಿನ್ ನಿಜವಾಗ್ಲೂ ಕಂಠ ಆಗಿದ್ರೆ ನೀನ್ ಕಳಲೇ. ನಿನ್ ನಿಜವಾಗ್ಲೂ ಕಂಠ ಆಗಿದ್ರೆ ನೀನ್ ಕಳಲೇ. ಅವ್ನು ಬಿಲ್ಡಪ್ ಕೊಟ್ಟ, ಇವಾಗ ನೀನಾ? ಸುಮ್ನೆ ನಿಂತ್ಕೊಳ್ಳಲೆ, ಕಂಡಿದ್ದೀನಿ. ನೀವ್ 4 ಜನ ಬಂದ್ಬಿಟ್ರೆ ನಾವ್ ಹೆದರ್ಕೊಂಡ್ಬಿಡ್ತೀವಿ ಅಂತನಾ?
ನಮ್ಮ ಬಾಸ್ ಹೊಡಿದು ನಿಮ್ಮ ಭಯಕ್ಕಲ್ಲ. ತಿರುಗಿ ಬಿದ್ರೆ ಎಲ್ಲಿ ನಿಮ್ಮ ಫ್ಯಾಮಿಲಿ ಕಣ್ಣೀರು ಹಾಕ್ಬೇಕಾಗುತ್ತಲ್ಲ ಅನ್ನೋ ಭಯಕ್ಕೆ. ಮೂಲ್ಯ ಕಾಮ್ ಡೌನ್. ಏ ಹುಡುಗಿ, ಸುಮ್ಮನೆ ಒಟ ಅನ್ಬೇಡ. ನಮ್ಮ ಬಗ್ಗೆ ಏನು ನಿಮ್ಗೆ ಗೊತ್ತಿಲ್ಲ. ಅವನ ಹತ್ರ ಕಂಪ್ಲೇಂಟ್ ವಾಪಸ್ ತಗೊಳಕ್ ಹೇಳು. ಬದುಕೋತೀರಾ? ಬಿಟ್ಟಿ ಬಿಲ್ಡಪ್ ಕೊಡಕ್ ಬರಬೇಡ. ವೇದಾಂತ್, ಅವ್ನು ಯಾಕೆ ಅವಾಗ್ಲಿಂದ ಕಂಪ್ಲೇಂಟು ಅಂತ ಸಾಯ್ತಿದ್ದಾನೆ? ಏನ್ ಕಂಪ್ಲೇಂಟು? ಬಾಸ್ ಮಾಡಿರೋ ಕೆಲಸಕ್ಕೆ ನೀವು ಟೆನ್ಷನ್ ಆಗಿದ್ದೀರಾ ಅಂದ್ರೆ ಅವರು ಸರಿಯಾಗೇ ಮಾಡಿದ್ದಾರೆ ಅಂತ ಅರ್ಥ. ನೀವು ತಪ್ಪು ಮಾಡಿದ್ರೆ ಸುಮ್ಮನೆ ಶಿಕ್ಷೆ ಅನ್ಭವಿಸೋದ್ ಬಿಟ್ಟು ನಮ್ಮ ಬಾಸ್ನ ಕೆಣಕಿ ತಪ್ಪ ಮೇಲೆ ತಪ್ಪು ಮಾಡ್ಬಿಟ್ರಿ ಕಣ್ರು. ಒಂದ್ ನಿಮಿಷ, ನಿಮ್ಗೆ ಹೇಳಿದ ಅರ್ಥ ಆಗಿಲ್ಲ ಅಂದ್ಮೇಲೆ ಇವತ್ತು ಫೈಟ್ ಆಗೋದು ಫಿಕ್ಸ್ ಅಂತ ಗ್ಯಾರಂಟಿ ಆಗೋಯ್ತು. ಆದ್ರೆ ನೀವೆಲ್ಲರೂ ನುಗ್ಬರ್ಬೇಡಿ. ಯಾರಾದ್ರೂ ಒಬ್ಬನ್ನ ಸೇಫ್ಟಿಗೋಸ್ಕರ ಸೈಡಲ್ಲಿ ನಿಲ್ಸಿರಿ. ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋದಕ್ಕೆ ಬೇಕಾಗತ್ತೆ. ಏನು ಪಾಪ ಅಂತ ವಾರ್ನಿಂಗ್ ಮಾಡಿದ್ರೆ ನಮಗೆ ಚಮಕ್ ಕೊಡ್ತೀಯಾ? ಏನ್ ಮುಖ ನೋಡಿ